ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಭಾಗ. ಆದರೆ ಈ ಪ್ರದೇಶದ ಮೇಲೆ ಚೀನಾ ಹಕ್ಕು ಸಾಧಿಸಲು ಹೊರಟಿದೆ. ಮತ್ತೊಮ್ಮೆ ಅಸಹನೀಯ ವರ್ತನೆ ತೋರಿಸಿರುವ ಘಟನೆ ಬೆಳಕಿಗೆ ಬಂದಿದೆ. ಲಂಡನ್ನಿಂದ ಜಪಾನ್ಗೆ ಪ್ರಯಾಣಿಸುತ್ತಿದ್ದ ಭಾರತೀಯ ಮಹಿಳೆಯನ್ನ ಶಾಂಘೈ ವಿಮಾನ ನಿಲ್ದಾಣದಲ್ಲಿ ಅರುಣಾಚಲ ಭಾರತದ ಭಾಗ ಎಂದು ಉಲ್ಲೇಖಿಸಿರುವ ಕಾರಣಕ್ಕೆ ಪಾಸ್ಪೋರ್ಟ್ ಅಮಾನ್ಯ ಅಂತ ಹೇಳಿ ತಡೆದ ಘಟನೆ ನಡೆದಿದೆ. ಪರಿಣಾಮ ಮಹಿಳೆ ವಿಮಾನ ನಿಲ್ದಾಣದಲ್ಲೇ ಬರೋಬ್ಬರಿ 18 ಗಂಟೆಗಳ ಕಾಲ ಕಿರುಕುಳ ಅನುಭವಿಸುವಂತಾಗಿದೆ. ಅರುಣಾಚಲ ಪ್ರದೇಶ ಮೂಲದ ಪ್ರೇಮ ವಾಂಗ್ ಥೋಂಗ್ ಡಾಕ್ ನವೆಂಬರ್ 21ರಂದು ಲಂಡನ್ನಿಂದ ಜಪಾನ್ಗೆ ಹೊರಟಿದ್ರು. ಮಧ್ಯಂತರವಾಗಿ ಶಾಂಘೈ ವಿಮಾನ ನಿಲ್ದಾಣದಲ್ಲಿ 3 ಗಂಟೆಗಳ ಲೇ ಓವರ್ ಇದ್ದಿತ್ತು. ಜಪಾನ್ ಪ್ರವೇಶಕ್ಕೆ ಅಗತ್ಯವಿರುವ ಎಲ್ಲಾ ದಾಖಲೆಗಳು, ವೀಸಾ ಸರಿಯಾಗಿದ್ದರೂ ಶಾಂಘೈ ಇಮಿಗ್ರೇಷನ್ ಅಧಿಕಾರಿಗಳು ಅವರ ಪಾಸ್ಪೋರ್ಟ್ ವಶಕ್ಕೆ ಪಡೆದು ವಿಚಾರಣೆ ಆರಂಭಿಸಿದ್ರು. ಹುಟ್ಟಿದ ಸ್ಥಳವಾಗಿ ಅರುಣಾಚಲ ಪ್ರದೇಶ ಎಂಬ ಉಲ್ಲೇಖ ಕಂಡು ಅದು ಚೀನಾದ ಭಾಗ, ಭಾರತಕ್ಕೆ ಸೇರಿಲ್ಲ ಅಂತ ಅಧಿಕಾರಿಗಳು ವಾದವನ್ನ ಮಾಡಿದ್ದಾರೆ. ಪಾಸ್ಪೋರ್ಟ್ ಅಮಾನ್ಯ ಅಂತ ಹೇಳುವುದರ ಜೊತೆಗೆ ಚೀನಾ ಪಾಸ್ಪೋರ್ಟ್ಗೆ ಅರ್ಜಿ ಹಾಕಿ ಅಂತ ವ್ಯಂಗ್ಯವಾಡಿದ ಆರೋಪವೂ ಕೇಳಿಬಂದಿದೆ. ಲೇ ಓವರ್ ಮುಗಿದು ವಿಮಾನ ಹೊರಡುವ ಸಮಯ ಬಂದಾಗಲೂ ಪ್ರೇಮ ವಾಂಗ್ಗೆ ಪ್ರಯಾಣಕ್ಕೆ ಅನುಮತಿ ನೀಡಲಾಗಲಿಲ್ಲ. ಜಪಾನ್ ವೀಸಾ ಮತ್ತು ಇತರೆ ದಾಖಲೆಗಳನ್ನ ತೋರಿಸಿದ್ರು ಪ್ರಯೋಜನವಾಗದೆ 18 ಗಂಟೆಗಳ ಕಾಲ ವಿಮಾನ ನಿಲ್ದಾಣದಲ್ಲೇ ಉಳಿಯಬೇಕಾಯಿತು. ಯಾವುದೇ ಸೂಕ್ತ ಸೌಲಭ್ಯ, ನೆರವು ಅಥವಾ ಸ್ಪಷ್ಟ ಮಾಹಿತಿ ನೀಡಲಿಲ್ಲ ಅಂತ ಹೇಳಿದ್ದಾರೆ. ಕೊನೆಗೆ ಲಂಡನ್ನಲ್ಲಿದ್ದ ಗೆಳತಿ ಮೂಲಕ ಶಾಂಘೈನ ಭಾರತೀಯ ರಾಯಭಾರ ಕಚೇರಿಗೆ ವಿಷಯ ತಿಳಿಸಲಾಗಿದೆ. ರಾಯಭಾರ ಅಧಿಕಾರಿಗಳ ಮಧ್ಯಪ್ರವೇಶದ ನಂತರವೇ ಚೀನಾ ಇಮಿಗ್ರೇಷನ್ ಅಧಿಕಾರಿಗಳು ಪ್ರಯಾಣ ಮುಂದುವರಿಸಲು ಅನುಮತಿ ನೀಡಿದ್ದಾರೆ. ಇನ್ನು ಈ ಘಟನೆ ಬಗ್ಗೆ ತೀವ್ರ ಆತಂಕ ವ್ಯಕ್ತಪಡಿಸಿದ ಪ್ರೇಮಾ ವಾಂಗ್, ಅರುಣಾಚಲ ಪ್ರದೇಶ ಭಾರತದ ಭಾಗ ಎಂಬುದು ಸತ್ಯವಿದ್ದರೂ ಚೀನಾ ಈ ರೀತಿಯ ಕಿರುಕುಳ ನೀಡೋದು ಸರಿಯಲ್ಲ. ಭಾರತ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಆಗ್ರಹವನ್ನ ಮಾಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ.